ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇವಾಗ ನಮ್ಮ ಮೊಮ್ಮಗಳದ್ದು ಬರ್ತಡೇ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮಮ್ಮ, ಮಗಳು, ಅಳಿಯ, ಮೊಮ್ಮಕ್ಕಳಿಬ್ರು ಅಲ್ಲೇ ಇದ್ದಾರೆ. ತುಂಬಾ ಗ್ರ್ಯಾಂಡಾಗಾಯಿತು ಫಂಕ್ಷನು. ಕೇಕು ಅವಳು ಮೊಬೈಲಲ್ಲಿ ಸರ್ಚ್ ಮಾಡಿ ಮಾಡಿಸಿದ್ಲು. ಡಿಸೈನು ತುಂಬ ಚೆನ್ನಾಗಿತ್ತು. ಕೇಕ್ ಮಾತ್ರ ಪೈನಾಪಲ್ ಫ್ಲೇವರ್ ಕೇಕು. ಇಲ್ಲಿ ನಮ್ಮಮ್ಮ ತಿನ್ನಿಸ್ತಾ ಇದ್ದಾರೆ ಕಟ್ ಮಾಡಿಸಿ ಮಕ್ಕಳಿಗೆ. ನನ್ನ ಮಗ ವಿಡಿಯೋ ಮಾಡ್ತಿದ್ದ, ಬಾರೋ ತಿನ್ಸೋಣ ಅಂತ ಕರೆದ್ರು ಬರಲಿಲ್ಲ. ಹಿಂದೆ ನಿಂತಿದ್ದ, ಹೋಗಿ ವಿಡಿಯೋ ಮಾಡ್ತಾಯಿದ್ದ ಪಾಪನು. ನೋಡಿ, ನಾನು ಪಾರ್ಟ್ 1 ಪಾರ್ಟ್ 2 ಎರಡೂ ಹಾಕಿದ್ದೆ ನಿಮಗೆ. ಇದು ಪಾರ್ಟ್ 3 ಸ್ನೇಹಿತರೆ. 2 ವಿಡಿಯೋನೂ ಅಪ್ಲೋಡ್ ಮಾಡಿದ್ವಿ. ಇದು ಪಾರ್ಟ್ 3 ವಿಡಿಯೋ. ಇದು ಈ ಥರ ಎಲ್ಲ ಮುಂದೆಗಡೆ ಡಿಸೈನ್ಸ್ ಮಾಡ್ತಿರೋದೆಲ್ಲ ನನ್ನ ಮಗಳ ಅಮೆಝಾನಲ್ಲೆಲ್ಲ ಆರ್ಡ್ರ್ ಮಾಡಿ ತರಿಸಿದ್ದು. ಎಲ್ಲ ಪದಾರ್ಥಗಳು ನಾವೇ ಎಲ್ಲ ಮಾಡಿರೋದು ಸ್ನೇಹಿತರೆ. ಎಲ್ಲರೂ ಹೊರಗಡೆ ಕೈಲಿ ಏನೂ ಮಾಡಿಸಿಲ್ಲ. ಡಿಸೈನ್ ಆಗಲಿ, ಡೆಕೋರೇಷನ್ ಆಗಲಿ, ಕೇಕ್ ಇಟ್ಟರೆ ಅದು ಟ್ರೇನು ಕೂಡ ಅಮೆಝಾನಲ್ಲೇ ತರಿಸಿದ್ದು. ನೋಡಿ, ಎಲ್ಲ ನನ್ನ ಮಗಳಿಗೂ ತಿನ್ನಿಸ್ತಾ ಇದ್ದಾರೆ ಅವ್ರ ಯಜಮಾನ್ರು. ಫಂಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಾಯಿತು. ದಯವಿಟ್ಟು ಯಾರ್ಯಾರು ಫ್ರೀ ಆಗಿದ್ದರೆ ವಿಡಿಯೋಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ 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 ಅಂತ ಕೇಳ್ಕೊತೀನಿ. ಆದರೂ ನೀವು ಯಾರೂ ಸಪೋರ್ಟ್ ಸರಿಯಾಗಿ ಮಾಡ್ತಾಯಿಲ್ಲ ಸ್ನೇಹಿತರೆ. ಪ್ಲೀಸ್. ಇವಾಗ ನಾನು ಬಂದೆ. ನಾನು ನನ್ನ ಮಗನ ಕರಿತಿದ್ದೀನಿ. ನನ್ನ ಮಗ ಬರಲಿಲ್ಲ. ವಿಡಿಯೋ ಮಾಡ್ತಿದ್ದ, ಹಿಂದೆನೇ ಇದ್ದ, ಮುಂದೆ ವಿಡಿಯೋ ಮಾಡ್ತಿದ್ದ. ಇಲ್ಲ, ನೀವು ತಿನ್ಸ್ರಮ್ಮ ಪರವಾಗಿಲ್ಲ ಅಂತ ಅಂದ. ನನ್ನ ಮಗಳು ನನಗೆ ತಿನ್ಸೋಕ್ಕೆ ಬರ್ತಾಳೆ, ನಂದು ಬರ್ತಾಳೆ. ನಾನು ಆ ಮಗಳಿಗೆ ತಿನ್ಸೋಕೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಾಯಿತು ಫಂಕ್ಷನು. ಈಗ ನಮ್ಮ ಯಜಮಾನ್ರು ಬಂದರು. ನಮ್ಮ ಮನೆಯವರು ನಾನಿಬ್ಬರು ತಿನ್ಸೋಕೆ ಹೋಗ್ತಿದ್ವಿ. ಇವರು ಎಲ್ಲರೂ ಕ್ಯಾಮ್ರಾಗೆ ವಿಡಿಯೋಗೆ ಸ್ವಲ್ಪ ಹಿಂದೆ ಹೋಗ್ತಾರೆ, ಬರೋಲ್ಲ ಯಾರೂ. ಫೋಟೋ ತೆಗಿಸ್ಬೇಕಾದ್ರೂ ಅಷ್ಟೇ, ಮುಂದೆ ಬರೋಲ್ಲ. ಎಲ್ಲ ಹಿಂದಿಂದೇನೆ ಹೋಗ್ತಾರೆ. ನನ್ನ ಮಗನ ಎಷ್ಟು ಕರೆದ್ರೂ ಬರಲೇ ಇಲ್ಲ. ನನ್ನ ಮಗಳು ಕಟ್ ಮಾಡಿ ಅವ್ರ ಅಪ್ಪಂಗೆ ತಿನ್ನಿಸ್ತಾಳೆ. ಇವಳು ನನ್ನ ದೊಡ್ಡ ಮೊಮ್ಮಗಳು. ಇವಳದೇ ಚಾನಲ್ ಹೆಸರು ಇಟ್ಟರೆ ಸ್ನೇಹಿತರೆ ನಾವು ಭೂವೀಸ್ ರೆಸಿಪೀಸ್ ಅಂತ ಹೇಳ್ಬಿಟ್ಟು. ಅವಳ ಹೆಸರು ಭುವನ ಎ ಗೌಡ ಅಂದ್ಬಿಟ್ಟು. ಚಿಕ್ಕವಳ ಹೆಸರು ಊರ್ವಿ. ಇವಳು ನನ್ನ ಮಗಳಂದರೆ ನಮ್ಮ ತಂಗಿ ಮಗಳನ್ನ ನಾವು ಮನೇಲಿ ಇಸ್ಕೊಂಡಿದ್ದು. ಇವಾಗ ನನ್ನ ಮಗಳು ಅಂತಲೇ ಅಂದ್ಕೊಂಡಿರೋದು. ನನ್ನ ಮಗನ ಫ್ರೆಂಡು ಊಟದೆಲ್ಲ ವಿಡಿಯೋ ಮಾಡ್ಕೊಬಂದಾನೆ. ನಮ್ಮ ಮಗಳು ಫ್ರೆಂಡ್ಸ್ ಇವರೆಲ್ಲ, ಮತ್ತು ರಿಲೇಷನ್ಸು. ಊಟನೇ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಅದಕ್ಕೆ ಅವನೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಬರೋಣ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಬಂದ. ಇವರೆಲ್ಲ ನಮ್ಮ ನೇಬರ್ಸು, ನಮ್ಮ ತಂಗಿಯವ್ರ ಮನೆ ನೇಬರ್ಸ್ ಇದ್ದಾರೆ, ರಿಲೇಷನ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ ಎಲ್ಲನೂ. ನಮ್ಮ ಮಗನ ಫ್ರೆಂಡು ವಿಡಿಯೋ ಮಾಡ್ಕೊಂಬಂದಾನೆಲ್ಲ ಹೋಗಿ. ನಾನು ಊಟದ ವಿಡಿಯೋ ಮಾಡೋ ಅಂತ ಅಂದರೆ ಊಟ ಮಾಡೋದು ವಿಡಿಯೋ ಮಾಡ್ಕೊಬಂದವನೇ ಹೋಗಿ ಅವನು. ಹೋಗ್ಲಿ ಬಿಡಿ, ಇನ್ನೂ ಒಳ್ಳೇದಾಯಿತು ಪಾಪ. ಅವ್ರಿಗೂ ಖುಷಿ ಆಗುತ್ತಲ್ವ ವಿಡಿಯೋದಲ್ಲಿ ಬಂದರೆ. ನಿಮ್ಮನೆಲ್ಲ ಇದೇ ಥರ ಫಂಕ್ಷನ್ಸ್ ಮಾಡ್ತೀರ ಅಂತೇಳಿ ಸ್ನೇಹಿತರೆ. ಇವಾಗ ಇವಳಿಗೆ ಫ್ರಾಕ್ ಹಾಕಿದ್ವಿ, ತುಂಬ ಚೆನ್ನಾಗಿತ್ತು. ಸೆಕೆ ಆಯಿತು ಅನಿಸುತ್ತೆ, ತುಂಬಾ ಹತ್ಬಿಟ್ಲು. ಫ್ರಾಕ್ ಬಿಚ್ಚಿಬಿಟ್ಟು ಮಾಮೂಲಿ ನನ್ನ ಮಗಳು ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನಾವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಮ್ಮ ಫ್ಯಾಮಿಲಿ ಫುಲ್ಲು ಪಿಂಕ್ ಹಾಕಿದ್ವಿ. ನನ್ನ ಮಗಳೇ ಇದನ್ನೆಲ್ಲ ಸಜೆಸ್ಟ್ ಮಾಡಿದ್ದು, ಎಲ್ಲರೂ ಪಿಂಕೇ ಹಾಕಬೇಕು ಈ ಫಂಕ್ಷನಲ್ಲಿ ಅಂತ. ಫುಲ್ಲು ಟೋಟಲ್ ಫ್ಯಾಮಿಲಿ ಫುಲ್ಲು ಪಿಂಕೇ ಹಾಕಿದ್ದೀವಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ತಮ್ಮನ ಮಕ್ಕಳು ನಾವೆಲ್ಲ ಪಿಂಕೇ ಹಾಕಿದ್ವಿ. ನೋಡಿ, ಒಬ್ಬಟ್ಟು, ಕೋಸಂಬರಿ, ಪಲ್ಯ, ಪಾಯಸ, ಉಪ್ಪಿನಕಾಯಿ ಎಲ್ಲ ಮಾಡಿಸಿದ್ವಿ. ಕಾಯಿ ಒಬ್ಬಟ್ಟು ಮಾಡಿಸಿದ್ಲು ನನ್ನ ಮಗಳು. ಅವಳು ಕಾಯಿ ಒಬ್ಬಟ್ಟು ಇಷ್ಟ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿಸಿದ್ಲು. ನಾನು ನಿಮ್ಗೆ ಹೇಳ್ದಂಗೆ ಅಡುಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಪಿಂಕು. ತಮ್ಮನ ಫ್ಯಾಮಿಲಿ, ತಮ್ಮನ ಮಕ್ಕಳು, ತಮ್ಮನ ಹೆಂಡ್ತಿ, ಅಮ್ಮ, ನಾನು, ತಂಗಿ ಗಂಡ, ತಂಗಿ ಮಕ್ಕಳು, ನನ್ನ ಮಗಳು, ಅಳಿಯ, ನನ್ನ ಮೊಮ್ಮಕ್ಕಳು, ಎಲ್ಲರೂ ಪಿಂಕೇ ಹಾಕಿದ್ದೀವಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಅವಳು ಫಸ್ಟೇ ಎಲ್ಲರೂ ಪಿಂಕ್ ಹಾಕ್ಬೇಕು ಅಂತ ಸಜೆಸ್ಟ್ ಮಾಡಿ, ಪಿಂಕ್ ಶರ್ಟ್ ಸಿಗಲಿಲ್ಲ ನನ್ನ ಮಗನಿಗೆ. ಒಂದು 10 ಅಂಗಡಿ ಹುಡುಕಿ ತೊಗೊಂಬಂದು ಪಿಂಕ್ ಶರ್ಟೇ ಹಾಕಿದ್ದಿದ್ದು ನಾವೆಲ್ಲರೂ. ನೋಡಿ, ಮಶ್ರೂಮ್ ಪಲಾವು, ಮೊಸರು ಬಜ್ಜಿ, ಹಪ್ಪಳ. ಬೆಳಗ್ಗೆಯಿಂದ ನಾವು ಸ್ವಲ್ಪ ಕೆಲಸ ಓಡಾಡಿ ಎತ್ಕೋದಕ್ಕೂ ಊಟ ಮಾಡೋಕ್ಕಾಗಲ್ಲ ಅಂದರೆ ಮಾಡಿದ ಸ್ನೇಹಿತರೆ. ಅನ್ನ ಮಾತ್ರ ಬಿಡಬಾರ್ದು. ನಾವು ಅನ್ನಕ್ಕಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ. ಒಂದು ಕಾಲದಲ್ಲಿ ನಿಜವಾಗಿ ನೀವು ನಂಬ್ತಿರಲ್ವ, ನಮ್ಗೆ ಊಟಕ್ಕೂ ತುಂಬಾ ಕಷ್ಟ ಇತ್ತು. ಅದರಿಂದ ನಾನು ಎಲ್ಲೇ ಊಟಕ್ಕೆ ಹೋದರೂ ಅನ್ನ ಬಿಡೋಲ್ಲ. ತೀರಾ ಹುಷಾರಿಲ್ಲ ಅಂದರೆ ಮಾತ್ರ, ಇಲ್ಲಾಂದರೆ ನಾನು ಎಲ್ಲೂ ಅನ್ನ ಬಿಡೋಲ್ಲ. ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊತೀನಿ, ಅಷ್ಟೇ ಊಟ ಮಾಡ್ತೀನಿ. ನಾವು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ನಾವು ತಿನ್ನೋ ಬದಲು ಬೇರೆಯವ್ರು ಊಟ ಮಾಡ್ತಾರೆ ಅಂತ ಕೊನೆಗೆ ಒಂಚೂರು ಮೊಸರನ್ನ ಹಾಕಿಸ್ಕೊಂಡೆ ನಾನು. ಮೊಸರನ್ನ ತಿಂದ್ರೇನೋ ಒಂಥರ ಲಾಸ್ಟಲ್ಲಿ ಸಮಾಧಾನ. ಎಷ್ಟೇ ಊಟ ಮಾಡಲಿ ಮೊಸರನ್ನ ತಿನ್ನಬೇಕು. ದಯವಿಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.